ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 42ನೇ ಅಧ್ಯಾಯ ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ಸರಸ್ವತಿ ಅನ್ನೋ ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತೆ ಅನ್ನೋ ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭೀಂದ್ರ ನೀರಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲ್ಲ ಚಿತ್ತಪವನಂ ಶಾರ್ದೂಲ ಚರ್ಮಾಂಬ್ರಂ ಬ್ರಹ್ಮದೇಶನಕಾದಿವಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಉಪಾಸ್ಮೇ ರದಿಮದ ದೇಹ ಸದಾ ಯೋಗಿನಿ. ಈ ಹಿಂದೆ 41ನೇ ಅಧ್ಯಾಯದಲ್ಲಿ ನಾಮಧಾರಕ ಸಿದ್ಧಯೋಗಿಗಳು ಕೇಳ್ತಾರೆ, ನಮ್ಮ ಪೂರ್ವಿಕರಿಗೆ ಗುರುಗಳ ಭಕ್ತರಾದರು ಎಂದಾಗ ಹಿಂದೆ ಸಿದ್ಧಯೋಗಿಗಳು ಹೇಳ್ತಾರೆ, ಹಿಂದೆ ಗೋದಾವರಿ ತೀರದಲ್ಲಿ ವಾಸರ ಎಂಬ ಗ್ರಾಮದಲ್ಲಿ ಸಾಯಂದೇವಿ ಇರ್ತಾರೆ. ಇವರು ತೀರ್ಥಯಾಟನೆ ಹೋದಾಗ ಅವ್ರಿಗೆ ಪೂಜೆ ಮಾಡಿ ಪ್ರೀತಿ ಪಾತ್ರರಾಗಿ ಗುರುಗಳು ಅನುಗ್ರಹಿಸ್ತಾರೆ ಅವ್ರನ್ನ. ಮುಂದೆ ಅವರು ಇಲ್ಲಿ ಬರ್ತಾರೆ. ಸಾಯಂದೇವ ಗುರುಗಳ ಪಾದಸೇವೆ ಮಾಡಲು ನಿರಂತರ ಪಾದಸೇವೆ ಮಾಡಲು ಬರ್ತಾರೆ. ಗುರುಗಳು ಅವ್ರನ್ನ ಪರೀಕ್ಷೆ ಮಾಡಲಾಗಿ ಅವರು ಗುರುಭಕ್ತಿಗೆ ಮೆಚ್ಚಿ ಹೇಳ್ತಾರೆ. ಹಾಗೆ ಗುರುಭಕ್ತಿಯ ಬಗ್ಗೆ ಹೇಳ್ತಾರೆ ಏನಂದರೆ, ತ್ವಷ್ಟನೆಂಬನಿರ್ತಾನೆ, ಅವನು ಗುರುಗಳ ವಿದ್ಯೆ ಕಲಿಯಲು ಹೋದಾಗ ಆ ತ್ವಷ್ಟನನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿದೆ. ಗುರುಪತ್ನಿ ಪುತ್ರ ಮತ್ತು ಪುತ್ರಿ ಅವರ ಕೋರಿಕೆಗಳನ್ನು ನೆರವೇರಿಸು ಅಂತ ಹೇಳ್ತಾರೆ. ಅವಾಗ ಅವನು ಕಾಡಿನಲ್ಲಿ ಹೋಗಿ ಅವರಿಗೆ ಅವಧೂತರು ಸಿಗ್ತಾರೆ. ಅವಧೂತರು ಅವನು ಕಾಶಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರಿಗೆ ಹೇಳಿದ್ದಾಯಿತು 41ನೇ ಅಧ್ಯಾಯದಲ್ಲಿ. ತ್ವಷ್ಟ ಮತ್ತು ಅವಧೂತರು ಕಾಶಿ ಸೇರಿದ ಮೇಲೆ ಈ 42ನೇ ಅಧ್ಯಾಯದಲ್ಲಿ ಬೋಧಿಸಿದ ಕಾಶಿ ಯಾತ್ರಾ ವಿಧಾನವನ್ನು ಕುರಿತು ನಾಮಧಾರಿಕನಿಗೆ ಸಿದ್ಧಯೋಗಿಗಳು ಹೇಳಿದರು. ವಿಶ್ವೇಶ್ವರ ಅಂತರ್ಗ್ರಹ ಯಾತ್ರೆ, ವಿಶ್ವೇಶ್ವರ ದರ್ಶನ ಮಾಡಿ ಮುಂದೆ ಅಂತರ್ಗ್ರಹ ಯಾತ್ರೆ, ದಕ್ಷಿಣೋತ್ತರ ಮಾನಸ ಯಾತ್ರೆ, ಪಂಚಕ್ರೋಶ ಯಾತ್ರೆ, ಸ್ನಾನ ದಾನ ಅರ್ಚನ ಶ್ರಾದ್ದ ಅನ್ನಪೂರ್ಣ, ವಿಶ್ವೇಶ್ವರ ಬಿಂದು ಮಾಧವ ದುಂಡಿನಾಯಕ ದಂಡಪಾಣಿ ಕಾಲಭೈರವ ಗೋಕಾಶಿ ಮಣಿಕರ್ಣಿಕ ಮುಂತಾದವನ್ನು ದರ್ಶನ ಮಾಡಿ ಪೂಜೆ ಮಾಡಿ ನಿನ್ನ ಹೆಸರಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡುವಂತಾರೆ. ಯಾರು? ಅವಧೂತರು ತ್ವಷ್ಟನಿಗೆ. ಶ್ರೀ ಗುರುಭಕ್ತಿ ದೃಢವಾಗಿ ಈಶ್ವರ ಸಾಕ್ಷಾತ್ಕಾರವಾಗುತ್ತದೆ. ನಿನ್ನ ಮನಸ್ಸಿನಲ್ಲಿ ಗುರುಚರಣಗಳನ್ನು ಸ್ಥಿರವಾಗಿ ನಿಲ್ಲಿಸಿಕೊ ಎಂದು ಹೇಳಿ ಅವಧೂತರು ಕ್ಷಣದಲ್ಲಿ ಅದೃಶ್ಯರಾಗ್ತಾರೆ. ಆಗ ತ್ವಷ್ಟನಿಗೆ ಗೊತ್ತಾಗುತ್ತೆ ಇವರು ಶಂಕರರೇ ಅಂತ. ಯಥಾವಿಧಿಯಾಗಿ ಕಾಶಿ ಯಾತ್ರೆ ಮಾಡಿ ತ್ವಷ್ಟ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ಆಗ ಧ್ಯಾನ ಮಾಡುವಾಗ ವಿಶ್ವನಾಥ ಲಿಂಗದಲ್ಲಿ ಶಂಕರ ದರ್ಶನ ಕೊಟ್ಟು ಹೊರ ಕೇಳಕು ಅಂದಾಗ ತ್ವಷ್ಟ ಗುರುಪತ್ನಿ ಗುರುಪುತ್ರ ಮತ್ತು ಪುತ್ರಿ ಕೇಳಿದ್ದನ್ನೆಲ್ಲ ಭಿನ್ನವಿಸಿಕೊಂಡು ಶಂಕರ ಹೊರ ಕೊಟ್ಟು, ನೀನು ವಿಶ್ವಕರ್ಮನೆಂಬ ಸೃಷ್ಟಿಕರ್ತನಾಗ್ತೀಯಾ ಅಂತ ಹೇಳಿ ಆಶೀರ್ವದಿಸಿ ಹೇಳ್ತಾರೆ. ಆಗ ತ್ವಷ್ಟ ತನ್ನ ಗುರುಪತ್ನಿ ಮತ್ತು ಗುರುಪುತ್ರ ಪುತ್ರಿ ಇವರು ಕೋರಿದ್ದನ್ನೆಲ್ಲ ಸೃಷ್ಟಿಸಿ ಸಮರ್ಪಿಸ್ತಾನೆ. ಗುರು ಅವರಿಗೆ ಸಂತೋಷವಾಗಿ ಆಶೀರ್ವಾದ ಮಾಡ್ತಾರೆ. ಜ್ಞಾನ ನವನಿಧಿಗಳು ಯಶಸ್ಸು ದೊರೆಯಲಿ ಎಂದು ಆಶೀರ್ವದಿಸಿ ಗುರುಭಕ್ತಿಗೆ, ಅದಕ್ಕೆ ಗುರುಗಳು ಹೇಳ್ತಾರೆ ಸಾಯಂದೇವನಿಗೆ, ಗುರುಭಕ್ತಿಗೆ ತ್ರಿಮೂರ್ತಿಗಳು ಗಳ ಪ್ರೀತಿಗೆ ಪಾತ್ರರಾಗ್ತೀಯಾ ಅಂತ ಹೇಳ್ತಾರೆ. ಸಾಯಂದೇವನಿಗೆ ಗುರು ಒಲಿದರೆ ತ್ರಿಮೂರ್ತಿಗಳು ಒಲಿತಾರೆ ಅಂತ ಎಂದು ಗುರುಗಳು ಸಾಯಂದೇವನಿಗೆ ಹೇಳಿದಾಗ ಸಾಯಂದೇವ ನಮಸ್ಕರಿಸಿ, ಗುರುಗಳೇ ಕಾಶಿ ಬಗ್ಗೆ ನೀವು ಹೇಳುವಾಗ ನನಗೆ ಕಾಶಿಗೆ ಹೋದಾಗಾಯಿತು ಅಂಥೇಳಿ ಅವನು ಗುರುಗಳನ್ನು ವರ್ಣಿಸಿ ಸ್ತೋತ್ರ ಮಾಡ್ತಾನೆ ಸಾಯಂದೇವ. ಯಾವ ಥರ ಅಂದರೆ, ಮೊದಲು ಅದ್ವೈರಾಗಿದ್ದು ಸಂಕಲ್ಪ ಮಾತ್ರದಿಂದ ಈ ಬ್ರಹ್ಮಾಂಡ ರೂಪವನ್ನು ಧರಿಸಿ ಅದನ್ನು ಪಾಲಿಸಲು ಅವತರಿಸಿದವು ನರಸಿಂಹ ಸರಸ್ವತಿ, ನಿಮ್ಮ ಪಾದ ಪದ್ಮಗಳಿಗೆ ವಂದನೆಗಳು. ಕಲಿಪ್ರಭಾವದಿಂದ ಧರ್ಮನಾಶವಾಗಿ ಯಜ್ಞ ಯಾಗಾದಿಗಳು ಕಡಿಮೆಯಾದಾಗ ದೇವತೆಗಳು ಪ್ರಾರ್ಥನಾನುಸಾರ ಭೂಮಿಯಲ್ಲಿ ಅವತರಿಸಿ ಧರ್ಮವನ್ನು ಪುನರುದ್ಧಾರ ಮಾಡುತ್ತಾ ಲೋಕಕ್ಕೆ ಧ್ಯಾನ ಜ್ಯೋತಿಯನ್ನು ಅನುಗ್ರಹಿಸುತ್ತಿರುವ ನರಸಿಂಹ ಸರಸ್ವತಿ, ನಿಮ್ಮ ಪಾದ ಪದ್ಮಗಳಿಗೆ ನಮಸ್ಕಾರಗಳು. ಸಂಸಾರ ಸಾಗರದಲ್ಲಿ ಮುಳುಗಿರುವ ಭಕ್ತರನ್ನು ಉದ್ಧರಿಸಲು ಅವತಾರ ಮಾಡಿ ಚತುರ್ಥಾಶ್ರಮ ಸ್ವೀಕರಿಸಿ ಲೋಕೋದ್ಧಾರಣ ಮಾಡುತ್ತಿರುವ ನರಸಿಂಹ ಸರಸ್ವತಿ, ನಿಮ್ಮ ಪಾದ ಪದ್ಮಗಳಿಗೆ ನಮಸ್ಕಾರಗಳು. ಸ್ವಾಮಿ, ನಿಮ್ಮ ಚರಿತ್ರೆ ವಿಚಿತ್ರವಾದದ್ದು. ನಿಮ್ಮ ಕೀರ್ತಿ ಭೂಮಂಡಲವನ್ನೆಲ್ಲ ವ್ಯಾಪಿಸಿದೆ. ಮೂಕನಿಗೆ ಮಾತನಾಡುವ ಶಕ್ತಿ ಅನುಗ್ರಹ ಮಾಡಿದಿರಿ. ಕುರುಡನಿಗೆ ದೃಷ್ಟಿ, ಬಂಜಿಗೆ ಸಂತಾನ, ಒಣಗಿದ ಕಡ್ಡಿಗೆ ಪ್ರಾಣ, ವಿಧವೆಗೆ ಸೌಭಾಗ್ಯ, ಭಕ್ತರಿಗೆ ಸಿರಿ ಸಂಪದಗಳನ್ನು ಪ್ರಸಾದಿಸಿದಿರಿ.
ಓ ನರಸಿಂಹ ಸರಸ್ವತಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರಗಳು. ಪಾಪವನ್ನು ದಾರಿದ್ರ್ಯವನ್ನು ಹೊರದೂಡಿ ಜಗತ್ತಿಗೆ ಜ್ಞಾನ ಜ್ಯೋತಿಯನ್ನು ಪ್ರಸಾದಿಸುತ್ತಾ ಕಾಮಧೇನು ಕಲ್ಪವೃಕ್ಷಗಳಂತೆ ಭಕ್ತರ ಕೋರಿದ್ದನ್ನು ನೆರವೇರಿಸುತ್ತಾ ಮುಮುಕ್ಷಗಳಿಗೆ ಮೋಕ್ಷವನ್ನು ಕೂಡ ನೀವು ಅನುಗ್ರಹಿಸುತ್ತಿದ್ದೀರಿ. ವೇದಗಳಿಗೂ ಅತೀತವಾದ ಸ್ವರೂಪವುಳ್ಳವು ನರಸಿಂಹ ಸರಸ್ವತಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರಗಳು. ಓ ಗುರುಮೂರ್ತಿ ನಿಮ್ಮ ಪಾದಪದ್ಮಗಳನ್ನು ಪ್ರತಿದಿನವೂ ಸ್ಮರಿಸಿದವರಿಗೆ ಸರ್ವತೀರ್ಥ ಕ್ಷೇತ್ರವನ್ನು ಸೇವಿಸಿದ ಫಲ, ಅವುಗಳನ್ನು ದರ್ಶಿಸಿದವರಿಗೆ 1000 ಅಶ್ವಮೇಧ ಯಾಗ ಮಾಡಿದ ಫಲ ಪ್ರಸಾದಿಸುತ್ತಿರುವ ಓ ನರಸಿಂಹ ಸರಸ್ವತಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರಗಳು. ವೇದಗಳಿಗೂ ಕೂಡ ನಿಮ್ಮ ನಾಮ ಮಹಾತ್ಮೆ ನಿಲುಕಲಾರದ್ದು. ಸಕಲ ಭುವನಾಧಿಪತಿಗಳಾದ ನಿಮ್ಮ ಪಾದದ್ವಯವನ್ನು ನನ್ನ ಹೃದಯ ಕಮಲದಲ್ಲಿ ನಿಲ್ಲಿಸಿ ಮನಸಾರ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತಿದ್ದೇನೆ. ಓ ನರಸಿಂಹ ಸರಸ್ವತಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರಗಳು. ಶ್ರೀ ಸದ್ಗುರು ನನ್ನನ್ನು ರಕ್ಷಿಸು. ವೇದಗಳಿಗೂ ನಿಲುಕದ ನಿಮ್ಮ ಪರಿಶುದ್ಧವಾದ ಚರಿತ್ರೆಯನ್ನು ನಾನೇನು ವರ್ಣಿಸಬಲ್ಲೆ. ನಿಮ್ಮ ಓಂಕಾರ ಸ್ವರೂಪರು, ನೀವು ಓಂಕಾರ ಸ್ವರೂಪರು. ಪಂಚಭೂತಗಳು, ಸೂರ್ಯ ಚಂದ್ರರು, ಜೀವಾತ್ಮ ಎನ್ನುವ 8 ರೂಪಗಳಲ್ಲಿ ನೀವು ಈ ವಿಶ್ವರೂಪವನ್ನು ಧರಿಸಿದ್ದೀರಿ. ಓ ನರಸಿಂಹ ಸರಸ್ವತಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕಾರಗಳು. ಈ ಕಲಿಯುಗದಲ್ಲಿ ಭಕ್ತರು ಉದ್ಧರಿಸಲು ದಂಡಕಮಂಡಲಧಾರಿಯಾದ ಯತೀಶ್ವರ ರೂಪದಲ್ಲಿ ಅವತಾರ ಮಾಡಿ ಭೀಮಾಮರಜ ಸಂಗಮದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಎನ್ನುವ ಹೆಸರಿನಿಂದ ವಾಸ ಮಾಡುತ್ತಿರುವ ಗುರುವೇ ನಿಮ್ಮ ಪದ್ಮಗಳಿಗೆ ನಮಸ್ಕಾರಗಳು. ಈ ಪ್ರಪಂಚದಲ್ಲಿ ಭಕ್ತರು ಉದ್ಧರಿಸುವುದಕ್ಕಾಗಿ ಯೋಗಿಗಳಿಗೆ ದೀಕ್ಷಾನುಗ್ರಹ ಮಾಡಲು ಕಾಣಗಾಪುರ ಕ್ಷೇತ್ರದಲ್ಲಿ ನೆಲೆಸಿ 4 ಪುರುಷಾರ್ಥಗಳನ್ನು ಪ್ರಸಾದಿಸುತ್ತಿರುವ ಓ ನರಸಿಂಹ ಸರಸ್ವತಿ ನಿಮ್ಮನ್ನು ಸ್ತುತಿಸುವುದರಿಂದ ನನ್ನಲ್ಲಿ ದೋಷಗಳೆಲ್ಲ ಜಯಿಸಿ ನಿಮ್ಮ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಿದ್ದೇನೆ. ಶ್ರೀ ಗುರು ಸ್ತೋತ್ರವಾದ ಈ ಅಷ್ಟಕವನ್ನು ಪ್ರತಿದಿನ ಪಠಿಸಿದವರಿಗೆ ಬಲ, ಸಂಪದ, ಸಮೃದ್ಧಿ, ವರ್ಚಸ್ಸು, ಪುತ್ರ ಪೌತ್ರಾಭಿವೃದ್ಧಿ, ಆರೋಗ್ಯಗಳಿಂದ ಕೂಡಿದ ಐಹಿಕ ಸೌಖ್ಯದ ಜೊತೆಗೆ ಅನಂತ ಮುಕ್ತಿ ಕೂಡ ಲಭಿಸಬಲ್ಲದು. ಈಗ ಅವರು ಈ ಥರ ಅಷ್ಟಕವನ್ನು ಓದುತ್ತಾರೆ. ಮುಂದೆ ಆಗ ಗುರು ಸಾಯಂ ದೇವನಿಗೆ ಹೇಳಿದರು, ಇನ್ನು ನೀನು ನಮ್ಮ ಹತ್ತಿರ ಇದ್ದು ನಮ್ಮ ಪಾದ ಸೇವೆ ಮಾಡಿಕೋ. ನಿನ್ನ ಹೆಂಡತಿ ಮಕ್ಕಳನ್ನು ಗಂಧರ್ವಪುರಕ್ಕೆ ಅವನ ಹಿಂದಿಟ್ಟು ಮಠಕ್ಕೆ ಹೋಗಿ ಮುಂದೆ ಸಾಯಂ ದೇವ ಅದೇ ಪ್ರಕಾರ ಸ್ವಗ್ರಾಮಕ್ಕೆ ಹೋಗಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಶುದ್ಧ ಚತುರ್ದಶಿ ದಿನಕ್ಕೆ ಗಂಧರ್ವಪುರ ಸೇರಿದ. ಗುರುವನ್ನು ದರ್ಶಿಸಿ, ಹೇ ತ್ರಿಮೂರ್ತಿ, ಕೀಳುಕಾಗಿ ಮಾನಸ ಸರೋವರದಲ್ಲಿ ಮುಳುಗಿ ರಾಜಹಂಸವಾದಂತೆ ನಿಮ್ಮ ದರ್ಶನದಿಂದ ನನ್ನ ಪಾಪ ನಾಶವಾಯಿತು. ನಿಮ್ಮ ಕೃಪೆ ಸಕಲ ಪುರುಷಾರ್ಥಗಳನ್ನು ಪ್ರಸಾದಿಸಬಲ್ಲದು ಎಂದು ಅನುಭವವಾಯಿತು. ಮೈ ಮರೆತು ಗೌರವ ಭಾವಗಳಿಂದ ತನ್ನ ಮಾತೃಭಾಷೆಯಾದ ಕನ್ನಡದಲ್ಲಿ ಹೀಗೆ ಸ್ತುತಿಸಿದನು ಸಾಯಂ ದೇವ. ಭೂಮಿಯಲ್ಲಿ ಭಕ್ತರ ಪಾಲಿನ ಭಾಗ್ಯನಿಧಿಯಾಗಿ ಅವತಾರ ಮಾಡಿದ ಶ್ರೀ ನರಸಿಂಹ ಸರಸ್ವತಿಯನ್ನು ನೋಡಬಲ್ಲವನಾದೆ. ಭಕ್ತಿಯಿಂದ ಧ್ಯಾನ ಮಾಡುವವರಿಗೆ ಸುಖ ನೀಡುವ ಜಗತ್ಪತಿಯಾದ ನಿಮ್ಮ ಚರಣ ಕಮಲಗಳನ್ನು ದರ್ಶಿಸಿದವನಾದೆ. ಸಂಸಾರ ದುಃಖದಲ್ಲಿ ಸಿಲುಕಿರುವ ಭಕ್ತರ ಅಭಿಷ್ಟಗಳನ್ನು ತೀರಿಸಿ ಯೋಗಿಗಳಿಗೆ ಯೋಗ ಸಿದ್ಧಿಯನ್ನು ಅನುಗ್ರಹಿಸುವ ಶ್ರೀ ನರಸಿಂಹ ಸರಸ್ವತಿ ದರ್ಶನ ಭಾಗ್ಯ ಇಂದು ಉಂಟಾಯಿತು. ಮಹಾವಾಕ್ಯಗಳಾಗಿ ಹೇಳಲ್ಪಟ್ಟ ಪರತತ್ವವೇ ಸುಗುಣವಾಗಿ ಸತ್ಪುರುಷನ್ನು ಉದ್ಧರಿಸಲು ದಂಡಕಮಂಡಲ ಧರಿಸಿ ಯತಿ ಸಾರ್ವಭೌಮನಾಗಿ ಅವತರಿಸಿದ ಓ ನರಸಿಂಹ ಸರಸ್ವತಿ ಇಂದು ನನಗೆ ದರ್ಶನವಾಯಿತು. ಭಕ್ತಪಾಲನೋ ದಯಾಸಮುದ್ರನೋ ಆದ ನಿಮ್ಮ ಪಾದಸ್ಪರ್ಶದಿಂದ ಈ ಗಂಧರ್ವಪುರ ಭೂಕೈಲಾಸವಾಯಿತು. ಅಂತಹ ನಿಮ್ಮ ಪಾದ ದರ್ಶನ ಇಂದು ನನಗೆ ಲಭಿಸಿತು. ಯತಿಗಳೆನ್ನುವ ನಕ್ಷತ್ರಗಳ ಮಧ್ಯೆ ಚಂದ್ರನಂತೆ ಪ್ರಕಾಶಿಸುತ್ತಿರುವ ನಿಮ್ಮ ದರ್ಶನ ಇಂದು ಉಂಟಾಯಿತು. ನಿಮ್ಮ ಯತಿರೂಪದಲ್ಲಿ ಭಕ್ತ ಜನರ ಮಹಾಭಾಗ್ಯವೇ ಸಾಕಾರವಾಗಿ ನಿಂತಿದೆ. ವೇದಾಂತ ತತ್ವಕ್ಕೆ ಆದರ್ಶವಾದ ಚರಿತ್ರೆಯನ್ನು ಜನರ ಮಹಾಭಾಗ್ಯವೇ ಚರಿತ್ರೆಯನ್ನು ತೋರಿಸುವ ನಿಮ್ಮ ಪಾದಗಳನ್ನು ಇಂದು ದರ್ಶಿಸಬಲ್ಲವನಾದೆ. ಭಕ್ತರನ್ನು ರಕ್ಷಿಸುವುದರಲ್ಲಿ ನಿರ್ದಯರಾದ ದಯಾಗನ ನಿಮಗೆ ಜಯವಾಗಲಿ. ಆನಂದ ಸಮುದ್ರನೋ ಗಂಧ ಪರಿಮಳಗಳಿಂದ ಶೋಭಿಸುವ ಯೋಗಿ ಜನ ವಲ್ಲಭನೂ ಆದ ಶ್ರೀಕೃಷ್ಣನನ್ನು ನಿಮ್ಮ ರೂಪದಲ್ಲಿ ದರ್ಶಿಸುತ್ತಿದ್ದೇನೆ. ಪ್ರಕೃತಿ ಪುರುಷರ ಅಭೇದವನ್ನು ನರಸಿಂಹ ಮತ್ತು ಸರಸ್ವತಿ ಎನ್ನುವ ಹೆಸರಿಂದ ಸಾರ್ಥಕ ಮಾಡಿದ ಜಗದ್ಗುರುವಿನ ರೂಪದಲ್ಲಿ ಸಂಚರಿಸುತ್ತಿರುವ ಮಹಾವಿಷ್ಣುವನ್ನು ಇಂದು ದರ್ಶಿಸಿದೆ ಅಂತ ಸ್ತೋತ್ರ ಮಾಡ್ತಾನೆ.
ಶ್ರೀ ಗುರು ಅವನ ಹೆಂಡತಿ ಮಕ್ಕಳನ್ನು ತಮ್ಮ ಸನ್ನಿಧಿಯಲ್ಲಿ ಕೂಡಿಸಿ ಅವನ ಮಕ್ಕಳಿಬ್ಬರು ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ. ಸಾಯಂ ದೇವನ ಮಕ್ಕಳು ಅವರ ಕೈ ಇಟ್ಟು ತಲೆ ಮೇಲೆ ಇಟ್ಟು ಕೈ ಇಟ್ಟು ಆಶೀರ್ವದಿಸ್ತಾರೆ. ಗುರುಗಳು ಹೇಳ್ತಾರೆ ಸಾಯಂ ದೇವನಿಗೆ, ನೀನು ದೊಡ್ಡ ಮಗ ನಾಗನಾಥನನ್ನು ತೋರಿಸಿ, ಇವನು ಸಿರಿ ಸಂಪದಗಳಿಂದ ಕೂಡಿ ಚಿರಕಾಲ ಜೀವಿಸುತ್ತಾನೆ, ಇವನು ವಂಶೋದ್ಧಾರಕನು, ಇವನು ನಮ್ಮ ನಿಜವಾದ ಭಕ್ತ ಅಂತ ಹೇಳ್ತಾರೆ. ಸಾಯಂ ದೇವ ನಿಮಗೆ ಇನ್ನೂ 4 ಗಂಡು ಮಕ್ಕಳಾಗುತ್ತಾರೆ ಅಂತ ಹೇಳ್ತಾರೆ. ಮೊದಲು ನೀನು ಸಂಗಮಕ್ಕೆ ಇವರನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿ ಬಾ ಅಂತಾರೆ. ಆವಾಗ ಅಲ್ಲಿ ಸಂಗಮಕ್ಕೆ ಹೋದಾಗ ಎಲ್ಲರೂ ಸ್ನಾನ ಮಾಡಿ ಅನಂತ ಋತುವನ್ನು ಆಚರಿಸ್ತಾ ಇರ್ತಾರೆ, ಗುರುಗಳ ದರ್ಶನಕ್ಕೆ ಬರ್ತಾ ಇರ್ತಾರೆ. ಸರಿ, ಗುರು ಸಾಯಂ ದೇವನಿಗೆ ಹೇಳ್ತಾರೆ, ನೀನು ಅನಂತ ಋತುವನ್ನು ಮಾಡಿಕೊ. ಹಿಂದೆ ಕೌಂಡಿನ್ಯನೆಂಬ ಋಷಿ ಈ ಋತ ಮಾಡಿದ, ಅಭಿಷ್ಟಗಳನ್ನು ಪಡೆದ, ನೀನು ಕೂಡ ಕೌಂಡಿನ್ಯನ ಗೋತ್ರದವನೇ ಎಂದು. ಆಗ ಸಾಯಂ ದೇವ, ಸ್ವಾಮಿ ಆ ಋತ ವಿಧಾನಗಳನ್ನು ಹೇಳಿ ಅಂತ ಕೇಳಿದಾಗ ಶ್ರೀ ಗುರುಗಳು ವಿವರಿಸಿದರು. ಇಲ್ಲಿಗೆ 42ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀ ವಲ್ಲಭ ಸರಸ್ವತಿ ನಮಃ. ತಾವುಗಳು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. 43ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.